ನಮಸ್ಕಾರ. ವೃಷಧ ರಾಶಿಯವರ ವೃತ್ತಿ ಜೀವನಕ್ಕೆ ಏಪ್ರಿಲ್ 2026 ತುಂಬಾನೇ ಮಹತ್ವದ ತಿಂಗಳು. ಯಾಕೆ ಗೊತ್ತಾ? ಗ್ರಹಗಳ ಸಂಚಾರವು ದೊಡ್ಡ ದೊಡ್ಡ ಅವಕಾಶಗಳನ್ನು ತರ್ತಿದೆ, ಆದ್ರೆ ಜೊತೆಗೆ ಸ್ವಲ್ಪ ಗೊಂದಲಗಳೂ ಇವೆ. ಹಾಗಾದ್ರೆ ಬನ್ನಿ, ಈ ತಿಂಗಳು ನಿಮಗಾಗಿ ಏನೆಲ್ಲ ತರ್ಲಿದೆ ಅಂತ ನೋಡೋಣ. ನಾವೀಗೇನ್ ಮಾಡ್ತೀವಿ ಅಂದ್ರೆ, ಮೊದಲು ಒಂದು ದೊಡ್ಡ ಜ್ಯೋತಿಷ್ಯ ವಿದ್ಯಮಾನದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ವೃಷಭ ರಾಶಿಯ ಬಗ್ಗೆ ಯಾಕಿಷ್ಟೊಂದು ಗೊಂದಲ ಇದೆ ಅಂತ ನೋಡಿ, ನಕ್ಷತ್ರಗಳ ಸಹಾಯದಿಂದ ಆ ಗೊಂದಲಕ್ಕೆ ಉತ್ತರ ಹುಡ್ಕೊಳ್ಳೋಣ. ಕೊನೆಗೆ ನಿಮ್ಮದೇ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಸ್ಪಷ್ಟವಾದ ದಾರಿ ಹೇಗ್ ಸಿಗುತ್ತೆ ಅಂತಾನೂ ನೋಡೋಣ. ಸರಿ, ಹಾಗಾದ್ರೆ ಆ ಶಕ್ತಿಶಾಲಿ ಅವಕಾಶದ ಬಗ್ಗೆನೇ ಮೊದಲು ಮಾತಾಡೋಣ. ಅಷ್ಟಕ್ಕೂ ಏಪ್ರಿಲ್ ಮತ್ತು ಮೇ 2026 ವೃತ್ತಿ ಜೀವನಕ್ಕೆ ಯಾಕೆ ಅಷ್ಟೊಂದು ವಿಶೇಷ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಈ ಸಮಯ ಏನಿದೆ ಇದು ಸುಮ್ಮನೆ ಬಂದು ಹೋಗೋ ಸಾಮಾನ್ಯ ತಿಂಗಳುಗಳಲ್ಲ. ಪ್ರಮುಖ ಗ್ರಹಗಳ ಸಂಚಾರ ಒಂದು ಅಪರೂಪದ ಅವಕಾಶದ ಬಾಗಿಲನ್ನೇ ತೆರೀತಿದೆ. ಅಂದ್ರೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗೋಕೆ ವೇದಿಕೆ ಸಿದ್ಧವಾಗಿದೆ ಅಂತಾನೆ ಅರ್ಥ. ಹಾಗಾದ್ರೆ ಯಾಕೆ ಈ ಸಮಯ ಅಷ್ಟು ಪವರ್ಫುಲ್? ನೋಡಿ, ಇಲ್ಲಿ 3 ಗ್ರಹಗಳ ಕಾಂಬಿನೇಷನ್ ಇದೆ. ಗುರುಗ್ರಹ ಬೆಳವಣಿಗೆಯನ್ನ ತರುತ್ತೆ, ಮಂಗಳ ಗ್ರಹ ಏನಾದ್ರೂ ಮಾಡೋ, ಆಕ್ಷನ್ ತಗೋ ಅಂತ ಶಕ್ತಿ ಕೊಡುತ್ತೆ. ಇನ್ನು ಬುಧ ಗ್ರಹ ಕಮ್ಯುನಿಕೇಷನ್ನಲ್ಲಿರೋ ಅಡೆತಡೆಗಳನ್ನ ದೂರ ಮಾಡುತ್ತೆ. ಸೊ ವೃತ್ತಿ ಜೀವನದಲ್ಲಿ ಮುಂದೆ ಹೋಗೋಕೆ ಇದು ಒಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬಹುದು. ಸರಿ, ಈ ದೊಡ್ಡ ಚಿತ್ರಣ ಅರ್ಥ ಆಯ್ತಲ್ವಾ? ಈಗ ನೇರವಾಗಿ ವೃಷಭ ರಾಶಿಯ ವಿಷಯಕ್ಕೆ ಬರೋಣ. ಇಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪಜಲ್ ನಮ್ಮ ಮುಂದೆ ಇದೆ. ಒಂದು ಕಡೆ ನೋಡಿದ್ರೆ ವೃಷಭ ರಾಶಿಯವರಿಗೆ ಜಬರ್ದಸ್ತ್ ಆರ್ಥಿಕ ಬೆಳವಣಿಗೆ, ಪ್ರಮೋಷನ್, ಒಳ್ಳೆ ಹೆಸರು ಸಿಗತ್ತೆ ಅಂತ ಒಂದು ಭವಿಷ್ಯ ಹೇಳುತ್ತೆ. ಆದ್ರೆ ಇನ್ನೊಂದು ಕಡೆ ಇಲ್ಲ, ರಿಸಲ್ಟ್ಸ್ ಮಿಕ್ಸ್ಡ್ ಆಗಿರುತ್ತೆ, ಕೆರಿಯರ್ ಗ್ರೋತ್ ಅಷ್ಟಕ್ಕಷ್ಟೇ, ಅರ್ಹತೆಗಿಂತ ಕಡಿಮೆ ಕೆಲಸ ಸಿಗ್ಬಹುದು ಅಂತಾನೂ ಹೇಳುತ್ತೆ. ಒಂದೇ ರಾಶಿಗೆ ಹೀಗೆ 2 ತದ್ವಿರುದ್ಧವಾದ ಭವಿಷ್ಯ ಹೇಗ್ರಿ ಸಾಧ್ಯ? ಹೌದು, ಇದು ಖಂಡಿತ ಕನ್ಫ್ಯೂಸ್ ಮಾಡುತ್ತೆ ಅಲ್ವಾ? ಒಂದೇ ರಾಶಿಗೆ 2 ತರಹದ ರಿಸಲ್ಟ್ ಹೇಗ್ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವು ಜ್ಯೋತಿಷ್ಯದ ಇನ್ನೊಂದು ಲೆವೆಲ್ಗೆ ಹೋಗ್ಬೇಕು. ಆ ಒಗಟನ್ನ ಬೆಳೆಸೋಕೆ ನಾವು ರಾಶಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಆ ಕೀ, ಆ ಸುಳಿವು ಬೇರೇನೂ ಅಲ್ಲ, ಅದುವೇ ನಕ್ಷತ್ರ. ಸೊ ಈ ಪಜಲ್ಗೆ ಉತ್ತರ ಸಿಗೋದೇ ನಕ್ಷತ್ರದಿಂದ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ರಾಶಿ ಅನ್ನೋದು ಒಂದು ದೊಡ್ಡ ಚಿತ್ರಣ ಕೊಟ್ರೆ, ನಕ್ಷತ್ರ ಅನ್ನೋದು ನಿಮ್ಮ ಪರ್ಸನಲ್ ಜಾತಕದ ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನ ಹೊರಗೆ ತರುತ್ತೆ. ಈಗೊಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ನಿಮ್ಮ ರಾಶಿ ಅನ್ನೋದು ಬೆಂಗಳೂರು ನಗರ ಅಂದ್ಕೊಳ್ಳಿ. ನಿಮ್ಮ ನಕ್ಷತ್ರ ಅನ್ನೋದು ಆ ಬೆಂಗಳೂರಿನಲ್ಲಿರೋ ನಿಮ್ದೇ ಏರಿಯಾ, ಅಂದ್ರೆ ಜಯನಗರ ಅಥವಾ ಮಲ್ಲೇಶ್ವರಂ ಇದ್ದ ಹಾಗೆ. ಬೆಂಗಳೂರಿನಲ್ಲಿರೋ ಎಲ್ರಿಗೂ ಒಂದೇ ಥರ ಅನುಭವ ಆಗಲ್ಲ ಅಲ್ವಾ? ಅದೇ ರೀತಿ ವೃಷಭ ರಾಶಿಯಲ್ಲೇ ಇದ್ರೂ ಬೇರೆ ಬೇರೆ ನಕ್ಷತ್ರದವರಿಗೆ ಬೇರೆ ಬೇರೆ ಫಲ ಇರುತ್ತೆ. ಹಾಗಾದ್ರೆ ವೃಷಭ ರಾಶಿಯಲ್ಲಿ ಬರುವ ಆ 3 ಪ್ರಮುಖ ನಕ್ಷತ್ರಗಳು ಯಾವುವು? ಕೃತಿಕಾ, ರೋಹಿಣಿ ಮತ್ತು ಮೃಗಶಿರ. ಬನ್ನಿ, ಇವುಗಳ ವೃತ್ತಿ ಭವಿಷ್ಯ ಹೇಗಿದೆ ಅಂತ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಬಹುದು, ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ರೂಲಿಂಗ್ ಪ್ಲಾನೆಟ್ ಮತ್ತು ಸಿಂಬಲ್ ಇದೆ. ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ ಅಧಿಪತಿ, ರೋಹಿಣಿಗೆ ಚಂದ್ರ ಮತ್ತು ಮೃಗಶಿರಾಕ್ಕೆ ಮಂಗಳ. ಸಹಜವಾಗೇ ಇವುಗಳ ಗುಣಲಕ್ಷಣಗಳು ಒಂದಕ್ಕಿಂತ ಒಂದು ಪೂರ್ತಿ ಬೇರೆ ಇರುತ್ತೆ. ಸರಿ, ಮೊದಲು ಸೂರ್ಯನ ತೇಜಸ್ಸನ್ನು ಹೊಂದಿರೋ ಕೃತಿಕಾ ನಕ್ಷತ್ರದಿಂದ ಶುರು ಮಾಡೋಣ. ಕೃತಿಕಾ ನಕ್ಷತ್ರದವರಿಗೆ ವರ್ಷದ ಶುರುವಲ್ಲೇ ಲೀಡರ್ಶಿಪ್ ಜವಾಬ್ದಾರಿಗಳು ಸಿಗೋ ಸಾಧ್ಯತೆ ಇದೆ. ಆದ್ರೆ ಜೂನ್-ಜುಲೈ ಟೈಮ್ನಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಯಾಕಂದ್ರೆ ಆಫೀಸ್ ಪಾಲಿಟಿಕ್ಸ್ ಇರಬಹುದು. ಚಿಂತೆ ಬೇಡ, ಆಗಸ್ಟ್ ನಂತರ ಕೆರಿಯರ್ನಲ್ಲಿ ಸ್ಥಿರತೆ ಬರುತ್ತೆ ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಸೊ ಇವರಿಗೊಂದು ಸಲಹೆ ಏನಂದ್ರೆ, ಕೃತಿಕಾ ನಕ್ಷತ್ರದ ಚಿಹ್ನೆ ಇದೆಯಲ್ಲ, ಚಾಕು, ಅದರ ಹಾಗೆ ನಿಮ್ಮ ಚುರುಕುತನದಿಂದ ಕಾಂಪ್ಲೆಕ್ಸ್ ಸಮಸ್ಯೆಗಳನ್ನ ಕಟ್ ಮಾಡಿ ಕ್ಲಿಯರ್ ಆಗಿ ಲೀಡ್ ಮಾಡಬೇಕು. ಮುಂದಿನದು ವೃಷಭ ರಾಶಿಯ ಹೃದಯ ಅಂತಾನೆ ಹೇಳ್ಬಹುದಾದ ಚಂದ್ರನ ಆಳ್ವಿಕೆಯಲ್ಲಿರೋ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವರಿಗೆ ಈ ವರ್ಷ ಸ್ಟೆಬಿಲಿಟಿ ಮತ್ತು ರೆಕಗ್ನಿಷನ್ ಸಿಗಲಿದೆ. ಅದರಲ್ಲೂ ಕ್ರಿಯೇಟಿವ್ ಫೀಲ್ಡ್ನಲ್ಲಿರೋರಿಗೆ ಯಶಸ್ಸು ಗ್ಯಾರಂಟಿ. ಮೇ ಮತ್ತು ಜುಲೈ ನಡುವೆ ಪ್ರಮೋಷನ್ ಅಥವಾ ಹೊಸ ಅವಕಾಶಗಳು ಸಿಗಬಹುದು. ನೋಡಿ, ಇದು ನಾವು ಮೊದಲೇ ಹೇಳಿದ ಏಪ್ರಿಲ್-ಮೇ ತಿಂಗಳ ಆ ಪವರ್ಫುಲ್ ಟೈಮ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇವರಿಗಿರೋ ಸಲಹೆ ಏನಂದ್ರೆ, ರೋಹಿಣಿಯ ಚಿಹ್ನೆ ಇದೆಯಲ್ಲ, ರಥ, ಅದರ ಹಾಗೆ ನಿಮ್ಮ ಪ್ರಾಜೆಕ್ಟ್ಗಳನ್ನ ಕ್ರಿಯೇಟಿವಿಟಿ ಮತ್ತು ಆಕರ್ಷಕ ವ್ಯಕ್ತಿತ್ವದಿಂದ ಮುಂದೆ ತಗೊಂಡು ಹೋಗಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಕೊನೆಯದಾಗಿ ಮಂಗಳನ ಶಕ್ತಿಯನ್ನ ಹೊಂದಿರೋ, ಯಾವಾಗ್ಲೂ ಹುಡುಕಾಟದಲ್ಲಿರೋ ಮೃಗಶಿರ ನಕ್ಷತ್ರದ ಬಗ್ಗೆ ನೋಡೋಣ. ಮೃಗಶಿರ ನಕ್ಷತ್ರದವರು ಮಂಗಳನ ಪ್ರಭಾವದಿಂದ ಸಖತ್ ಆಕ್ಟಿವ್ ಆಗಿರ್ತಾರೆ. ಇವರ ಕುತೂಹಲವೇ ಇವರಿಗೆ ಹೊಸ ಹೊಸ ದಾರಿಗಳನ್ನ, ಅವಕಾಶಗಳನ್ನ ತೋರಿಸುತ್ತೆ.
ತಾವೇ ಮುಂದೆ ನಿಂತು ಇನಿಷಿಯೇಟಿವ್ ತಗೊಂಡು ಮಾಡೋ ಕೆಲ್ಸಗಳಲ್ಲಿ ಇವರಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಇವರಿಗಿರೋ ಸಲಹೆ: ಜಿಂಕೆಯ ತರ ಕುತೂಹಲದಿಂದ ಎಲ್ಲವನ್ನೂ ಗಮನಿಸಿ, ಆದ್ರೆ ಮಂಗಳನ ತರ ಧೈರ್ಯದಿಂದ ಆಕ್ಷನ್ ತಗೊಳ್ಳಿ. ನಿಮ್ಮ ಈ ಹುಡುಕಾಟವೇ ನಿಮ್ಗೆ ಅನಿರೀಕ್ಷಿತ ಯಶಸ್ಸನ್ನ ತಂದ್ಕೊಡ್ಬೋದು. ಸರಿ, ಈಗ ನಾವು ಈ ರಾಶಿಯ ದೊಡ್ಡ ಚಿತ್ರಣ ಮತ್ತು ನಕ್ಷತ್ರದ ಸಣ್ಣ ಸಣ್ಣ ವಿವರಗಳನ್ನ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಪಿಕ್ಚರ್ ಹೇಗ ನೋಡೋದು ಅಂತ ತಿಳಿಯೋಣ. ಇದು ತುಂಬಾನೇ ಸಿಂಪಲ್. 3 ಸ್ಟೆಪ್ಸ್ ಇದೆ. ಸ್ಟೆಪ್ 1, ಏಪ್ರಿಲ್-ಮೇ ತಿಂಗಳಿನ ಪಾಸಿಟಿವ್ ವಾತಾವರಣವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸ್ಟೆಪ್ 2, ಇದರ ಜೊತೆ ನಿಮ್ಮದೇ ನಕ್ಷತ್ರದ ಭವಿಷ್ಯವನ್ನ ಸೇರ್ಸಿ. ಉದಾಹರಣೆಗೆ, ನೀವು ರೋಹಿಣಿ ನಕ್ಷತ್ರದವರಾಗಿದ್ರೆ ಮೇ ತಿಂಗಳಲ್ಲಿ ಬರೋ ಪ್ರಮೋಷನ್ ಅವಕಾಶದ ಮೇಲೆ ಫೋಕಸ್ ಮಾಡಿ. ಇನ್ನು ಸ್ಟೆಪ್ 3, ನಿಮ್ಮ ನಕ್ಷತ್ರದ ಸಹಜ ಗುಣ ಏನಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ. ಹೀಗೆ ಒಂದು ಸಣ್ಣ ಗೊಂದಲದಿಂದ ಶುರು ಮಾಡಿ ಒಂದು ಸ್ಪಷ್ಟವಾದ ದಾಳಿಯವರೆಗೂ ನಾವು ಬಂದಿದ್ದೇವೆ ಅಲ್ವಾ? ಜನರಲ್ ಭವಿಷ್ಯದಿಂದ ನಿಮ್ಮ ಪರ್ಸನಲ್ ಗೈಡ್ಲೈನ್ವರೆಗೂ. ಈಗ ಕೊನೆಯದೊಂದು ಪ್ರಶ್ನೆ. ನಿಮ್ಮತ್ರ ಈಗ ಒಂದು ಡೀಟೇಲ್ಡ್ ಮ್ಯಾಪ್ ಇದೆ. ಈ ಜ್ಞಾನವನ್ನ ಇಟ್ಕೊಂಡು ನಿಮ್ಮ ವೃತ್ತಿ ಅನ್ನೋ ರಥವನ್ನ ಯಾವ ದಿಕ್ಕಿಗೆ ಎಷ್ಟು ವೇಗವಾಗಿ ಓಡಿಸ್ತೀರಿ?